ದೊಡ್ಡ ವಿಲನ್ ಆಗಿದೆ ನಾನು ನಿಮ್ಮ ಪಾಲಿಗೆ ಅವತ್ತು ಅಲ್ವಾ 3:30-4 ಗಂಟೆ ತನಕ ನೀವು ಹೋಗ್ತೀನಿ ಅಂದ್ರೂ ಬಿಡ್ತಾ ಇರಲಿಲ್ಲ ನಾನು. ಇಲ್ಲ ರೀ ಹಂಗಲ್ಲ ರೀ ಅಂತ ನಾನು ಹೇಳೋ ಕೆಲಸ ಮಾಡ್ತಾಯಿದ್ದೆ. ಅದೊಂದು ರೀತಿ ಹೆಂಗಾಗಿತ್ತು ಅಂದರೆ ಸಂಧ್ಯಾ ಅವರೇ, ಒಂದು ಎತ್ತೋಳು 3 ಎತ್ತೋಳಿಗೆ ಪಾಠ ಹೇಳ್ದಂಗೆ ಆಗ್ಬಿಟ್ಟಿತ್ತು ಅವತ್ತು. ನನಗೆ ಹಂಗೆ ಅನಿಸ್ತಿತ್ತು ಒಳಗೆ. ಬಟ್ ಸ್ಟಿಲ್ ನನಗೆ ಬಿಟ್ಕೊಡಕ್ಕೆ ಆಗ್ತಾ ಇರಲಿಲ್ಲ. ಮುಖಗಳು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇತ್ತು. ತುಂಬ ಬೈಕೊಂಡಿದ್ರ ನನಗೆ ಆ ಟೈಮಲ್ಲಿ ಸ್ವಲ್ಪ ಬೈಕೊಂಡೆ. ಏನಪ್ಪ ಇವ್ರು ಇಷ್ಟೊಂದು ಕೇಳ್ತಿದ್ದಾರೆ. ನನಗೆ ಆಲ್ರೆಡಿ ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ನೆಕ್ಸ್ಟ್ ಡೇ ಬಂದಿದ್ದು ಮ್ಯಾಮ್. ತುಂಬ ಸುಸ್ತಾಗ್ತಿತ್ತು ನನಗೆ. ಮತ್ತು ಅದು ಟ್ಯಾಬ್ಲೆಟ್ಸ್ ತೊಗೊಂಡಿರೋದ್ರಿಂದ ತುಂಬ ಇದಾಗ್ಬಿಟ್ಟಿತ್ತು. ನನಗೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹಂಗಾಗಿ ಏನಪ್ಪ ಇವ್ರು ಕೇಳಿದ ಕ್ವಶನೇ ಕೇಳ್ತಾ ಇದ್ದಾರಲ್ವ ಅಂತ ಅಂದ್ಬಿಟ್ಟು ತುಂಬ ಬೈಕೊಂಡಿದ್ದೀನಿ ಮ್ಯಾಮ್. ಬಟ್ ಬೈಕೊಂಡಿದ್ದೆ, ಸಾರಿ. ಈಗಲೂ ಆ ಕೋಪ ಇದೆಯಾ ನಿಮಗೆ? ಏನು ಮಂಜು ಅವರೇ, ನನ್ನ ಹೆಂಡತಿಗೆ ಇಷ್ಟೊಂದು ಸತಾಯಿಸ್ತಾ ಇದ್ದಾಳಲ್ಲ ಇವಳು ಕುತ್ಕೊಂಡಲ್ಲಿ ಅಂತ ಏನಾದ್ರು ಅನ್ನಿಸ್ತಾ ನಿಮಗೆ? ನನ್ನ ಮೇಲೆ ಕೋಪ ಇಲ್ಲ ಮೇಡಮ್, ಆ ಥರ ಎಲ್ಲ ಏನಿಲ್ಲ ಮೇಡಮ್. ಆದರೆ ವಿದ್ಯಾ ಮೇಲೆ ನೋಡೋರು ಮಾತ್ರ ನೀವೇ ಮೇಡಮ್. ಆದರೆ ನಾನು ಹೇಳ್ತಾ ನಿಮ್ಮ ಮಾತ್ರ ತುಂಬ ಥ್ಯಾಂಕ್ಸ್ ಮೇಡಮ್. ನಮ್ಮ ನೆಂತಿ ಬಂದವಾಗ ನೀವು ಸಿಕ್ಕಾಪಟ್ಟೆ ಮಾತಾಡಿದ್ರಿ. ನಮ್ಮ ನೆಂತಿ ಬಂದೇ ಬರ್ತಾಳೆ ಅಂತ ನನಗೆ ಗ್ಯಾರಂಟಿ ಇತ್ತು ಮೇಡಮ್. ಆವತ್ತೇ ಬಂದೇ ಬರ್ತಾಳೆ, ಅಷ್ಟು ಬುದ್ಧಿ ಹೇಳಿದ್ರಿ. ಆದರೆ ಅವತ್ತು ಬಂದಿಲ್ಲ ಇವಳು. ಹೋಗ್ಲಿ ಬಿಡಿ, ಪಕ್ಕದಲ್ಲಿ ಇದಾರಲ್ಲ ಇವಾಗ. ಇದ್ದಾಳೆ ಮೇಡಮ್, ನನ್ನ ಜೊತೆಲೇ ಇದ್ದಾಳೆ. ನನ್ನ ಗಂಡನ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದಾರಲ್ಲ. ಹೌದೌದು ಮೇಡಮ್, ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ, ಅವಳು ನಾನು ಬಿಟ್ಕೊಡಲ್ಲ. ನನ್ನ ಮಕ್ಕಳು ನಾವೆಲ್ಲ ಇದ್ದು ಚೆನ್ನಾಗಿ ಸಾಕು. ನಾನು ತಲೆ ತಗ್ಸಿ ಓಡಾಡ್ತಾ ಇದ್ದೆ ಮ್ಯಾಮ್. ಇಷ್ಟೆಲ್ಲ ಪಬ್ಲಿಕ್ ಆಗೋಗ್ಬಿಟ್ಟಿದೆ, ಇಷ್ಟೆಲ್ಲ ಇದಾಗೋಗ್ಬಿಟ್ಟಿದೆ, ಹೆಂಗಪ್ಪ ನಾನು ತಲೆ ಎತ್ಕೊಂಡು ಓಡಾಡೋದು ಅಂತ ಇವ್ರು ಒಂದೇ ಮಾತು ಹೇಳಿದ್ದು. ನೀನು ಯಾವತ್ತಿದ್ರು ನನ್ನ ಹೆಂಡ್ತಿನೇ, ಯಾವುದೇ ಕಾರಣಕ್ಕೂ ನೀನು ತಲೆ ತಗ್ಗಿಸ್ಬೇಡ, ತಲೆ ಎತ್ತು ಓಡಾಡು ನೀನು. ಇವಾಗ ನೋಡು ಇಷ್ಟು ದಿನ ಹೆಂಗೋ ಏನೋ ಬಿಟ್ಟಾಕು. ಇನ್ಮೇಲೆ ನೀನು ಮಂಜು ಹೆಂಡ್ತಿನೇ, ತಲೆ ಎತ್ಕೊಂಡು ಓಡಾಡಬೇಕು ನೀನು. ತಲೆ ತಗ್ಗಿಸ್ಲೇಬೇಡ. ಗಂಡಸರು ಈ ಪುರುಷ ಪ್ರಧಾನ ಸಮಾಜ ಅಂತ ಕರೆಸ್ಕೊಳ್ಳೋ ಇದ್ರಲ್ಲಿ ಎಷ್ಟು ಜನ ಗಂಡಸರು ಹೆಂಡತಿಗೆ ಈ ತರ ಹೇಳ್ಬೋದು ಹೇಳಿ ನೋಡೋಣ ನೀವು? ತುಂಬಾ ಕಮ್ಮಿ ಮ್ಯಾಮ್, ತುಂಬಾ ಕಡಿಮೆ. ಒಂದು 5-10% ಇರಬಹುದೇನೋ ಅಷ್ಟೇ ಮ್ಯಾಮ್. ಇನ್ನು 85% ಯಾರು ಈ ಥರ ಇರಲ್ಲ ಮ್ಯಾಮ್. ಬಟ್ ನಾನು ಇಷ್ಟೆಲ್ಲ ಮಾಡಿ ನನ್ನನ್ನು ಒಪ್ಕೊಂಡಿದ್ದಾರೆ ಅಂದರೆ ನನ್ನ ಪುಣ್ಯ ಅನ್ಸುತ್ತೆ ಮ್ಯಾಮ್. ಅಲ್ಲ, ನೀವು ಭಾರಿ ಅದೃಷ್ಟ ಮಾಡಿದ್ರಿ ಇಂಥ ಗಂಡನ್ ಪಡಿಯಕ್ಕೆ. ನಾನು ಹೇಳ್ತಾ ಇರೋದು ಇಂಥ ಗಂಡನ್ ಪಡಿಲಿಕ್ಕೆ. ಆ್ಯಂಡ್ ಅಂತ ಮುದ್ದಾಗಿರೋ 3 ಜನ ಮಕ್ಳನ್ನ ಪಡಿಲಿಕ್ಕೆ ನನಗೊಂದು ಆತಂಕ ಆಗ್ತಾ ಇತ್ತು. ಅರಳಿ ಮರ ಸುತ್ತಿದ್ರು, ಹಾಸ್ಪಿಟಲ್ಗಳಿಗೆ ಓಡಾಡಿದ್ರು, ಮಕ್ಳು ಆಗ್ತಾ ಇರಲಿಲ್ಲ. ಯಾಕೆ ಇವ್ರಿಗೆ ಅರ್ಥ ಆಗ್ತಿಲ್ಲ ನಾನು ಎಷ್ಟು ಹೇಳ್ತಾ ಇದ್ರು? ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂತ ಮುದ್ದಾಗಿರೋ ಮಕ್ಕಳನ್ನ ಬಿಟ್ಟು ನಾನು ಹೋಗ್ತೀನಿ ಅಂತ ಯಾಕೆ ಅಂತ ಇದ್ದಾರೆ ಲೀಲಾ ಅವರು? ಅದೊಂದು ಕೆಟ್ಟಗಳಿಗೆ ಪಾಸ್ ಆಗಿದೆ ಬಿಡಿ, ಅದನ್ನ ಮಾತಾಡಿ ಪ್ರಯೋಜನ ಇಲ್ಲ. ಬಟ್ ನಾನು ನಿಮಗೆ ಅಂದರೆ ಈಗ ನಿಮ್ಮ ಜೀವನದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಗಂಡನ ಮೇಲೆ ನಿಮಗಿರೋ ಉತ್ಸಾಹ 100 ಪಟ್ಟು ಜಾಸ್ತಿ ಆಗಿದೆ. ನೀವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ದುಡ್ಕಲ್ಲ. ನಾನು ಬೇಕಾದ್ರೆ ಮಾತು ಕೊಟ್ಬಿಡ್ತೀನಿ ಲೀಲಾ ಅವರೇ, ಯಾವುದೇ ಕಾರಣಕ್ಕೂ ನೀವು ದುಡ್ಕಲ್ಲ. ಬಿಕಾಸ್ ಅದು ಆ ಪಾಠ ಕಲ್ತು ಬಿಟ್ಟಿದ್ದೀರಿ ನೀವು. ಈ 3 ತಿಂಗಳಿದೆಯಲ್ಲ, ಟ್ರೈನಿಂಗ್ ಪೀರಿಯಡ್ ಅನ್ಕೊಳ್ಳಿ ಅಷ್ಟೇ ನಿಮಗೆ. ಹೌದು. ಇನ್ನು ಮುಂದಕ್ಕೆ 70 ವರ್ಷ ಬಾರಿ ಚೆನ್ನಾಗಿರ್ತೀರಿ ನೀವು. ಎಸ್ ಮ್ಯಾಮ್, ಚೆನ್ನಾಗಿರ್ಬೇಕು, ಚೆನ್ನಾಗಿದ್ದೇ. ಅವಳಿಗೆ 1 ರೂಪಾಯಿ ಕಷ್ಟ ಗೊತ್ತಾಗ್ಬಿಟ್ಟಿದೆ ಮೇಡಮ್. ಅವಳು ಹೇಳ್ತಾಳಲ್ಲ ನನ್ನ ಹತ್ರ, ಹೇಳಮ್ಮ ನೀನೆ. ಇಲ್ಲ, ಮಂಜು ಅವ್ರ ಬಾಯಲ್ಲಿ ಕೇಳಕ್ಕೆ ಚಂದ. 1 ರೂಪಾಯಿ ಕಷ್ಟ ಅಂತ ಅವಳು ಗೊತ್ತಂತ ಇವ್ ಬರ್ತಾನೆ ಹೇಳ್ಕೊ ಬರ್ತಾ ಇದ್ಲು. ಸಿಕ್ಕಾಪಟ್ಟೆ ಅನ್ಭವಿಸ್ಬಿಟ್ಟಿದೀನಿ ರೀ 1 ರೂಪಾಯಿ ಕಷ್ಟ. ಹೆಂಗೆ ನಾನು ಹತ್ಕೊಂಡಿದ್ದೀನಿ ಮೇಡಮ್. 4 ಗಂಟೆಗೆ ಎಬ್ಬರಿಸಿದ್ರು ಮ್ಯಾಮ್. 4 ಗಂಟೆಯಿಂದ ಇಬ್ರು ಅಳ್ತಾ ಇರೋದ ಮ್ಯಾಮ್. 4 ಗಂಟೆಯಿಂದ ಮೇಡಮ್. ನನ್ನ 11 ವರ್ಷ ಆಗಿದೆ ಮದುವೆಯಾಗಿ. ನಾನು ಒಂದು ದಿವಸನ ಕಳಿಸ್ತವನಲ್ಲ, ಇದು ಮಾಡಿದವನಲ್ಲ ಮೇಡಮ್. ಅವಳನ್ನ ಯಾವತ್ತೂ ಅಷ್ಟೇ ಕೆಲ್ಸಕ್ಕೆ ಕಳಿಸಿಲ್ಲ ಅವಳನ್ನ. ರಾಣಿನೇ ಇರ್ಬೇಕು. ಏನ್ರಿ ಹೇಳ್ತಾ ಇದ್ರಿ ಇಬ್ರು? ಅಂದ್ರೆ ಅವರು 3 ಮಂತ್ಸ್ ಏನ್ ಕಷ್ಟಪಟ್ರು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಂಡು. ಹೇಗ್ ಸಾರಿ ಕೇಳಿದ್ರಿ? ಹೇಳ್ದೆ ಮ್ಯಾಮ್ ಅವ್ರಿಗೆ, ಏನೋ ದುಡ್ಕೆ ಆಗೋಗಿದೆ, ನನ್ನ ಕಡೆಯಿಂದ ತಪ್ಪಾಯ್ತು, ಮುಂದೆ ಚೆನ್ನಾಗಿರೋಣ, ಇನ್ನೂ ಚೆನ್ನಾಗಿರೋಣ ಅಂತ ಹೇಳಿದ್ದೀನಿ ಮ್ಯಾಮ್ ಅವ್ರಿಗೆ. ಏನಂದ್ರು ಅದಕ್ಕೆ? ಇನ್ಮೇಲೆ ಇಬ್ರು ಚೆನ್ನಾಗಿರೋಣ, ನೀನು ಅನ್ಕೊಂಡಿರೋ ಥರ ಅಲ್ಲ, ನಾನು ಇನ್ನೂ ನೀನನ್ನು ಚೆನ್ನಾಗಿ ನೋಡ್ಕೊತೀನಿ, ಇನ್ನೂ ನೀನು ಯಾವತ್ತಿದ್ರು ನಾನು ರಾಣಿನೇ ಅಂತ ಹೇಳಿದ್ದಾರೆ ಮ್ಯಾಮ್ ಅವರು. ಚೆನ್ನಾಗಿ ನೋಡ್ಕೊತೀನಿ. ಹೌದು ಮೇಡಮ್, ತುಂಬ ಚೆನ್ನಾಗಿ ಸಾಕಿದ್ದೀನಿ ಮೇಡಮ್. ಅವಳನ್ನಂತೂ ಕೆಳಗಡೆ ಬಿಟ್ಟಿಲ್ಲ. ಅದ್ರ ಕೆಲ್ಸಕ್ಕೆ ಹೋಗಿ ಈಗಲೂ ಅಷ್ಟೇ ಮ್ಯಾಮ್, ಮನೆ ಕೆಲಸಕ್ಕೆ ಹೇಳ್ಬಿಟ್ಟು ಬಂದಿದ್ದಾರೆ ಮ್ಯಾಮ್ ಅವರು. ಇವತ್ತಿಂದ ಬರ್ತೀನಿ ಅಂದ್ರೆ ಇಲ್ಲ ನಾವೆಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದು. ರೀ ಮಂಜು ಅವ್ರೆ, ಹೆಂಗ್ರಿ ನೀವು ಕೋಟಿ ದುಡಿಯೋರು ಹೆಂಡತಿನ ಹಿಂಗೆಲ್ಲ ನೋಡ್ಕೊಳ್ಳಲ್ವಲ್ರಿ? ಅಯ್ಯೋ, ಅತ್ತೆ ಮಗ್ಳು ಒಂದ್ಸಲ ಕಸ ಗುಡ್ಸಕ್ ಹೇಳ್ಬಿಟ್ರಂತೆ. ನೀನ್ ಯಾರು ಕಸ ಗುಡ್ಸಕ್ ಹೇಳೋದಂತ ಆ ಹುಡ್ಗಿ ಮೇಲೆ ಜಗಳಕ್ಕೆ ಹೋಗ್ಬಿಟ್ಟು ಮಂಜು, ನನ್ನ ಹೆಂಡತಿಗೆ ಯಾಕೆ ಕೈ ಪರ್ಕೆ ಕೊಟ್ಟಿದ್ಯಾ, ನನ್ನ ಹೆಂಡತಿ ಯಾಕೆ ಮಾಡ್ಬೇಕು? ಬಿಸ್ಲಕ್ ಕಳ್ಸಲ್ವಂತ ಮೇಡಮ್, ನೀನ್ ಹೋಗ್ಬಾರ್ದು, ನೀನ್ ಮನೆಯಲ್ಲೇ ಇರ್ಬೇಕು. ಆ ಥರ ಎಲ್ಲ ಸಾಕಿ ಈ ಒಂದು ಬಸ್ಸಲ್ಲಿ ಓಡಾಡ್ತಿರ್ಲಿಲ್ಲ ಮ್ಯಾಮ್, ಆಟೋದಲ್ಲಿ ಓಡಾಡ್ತಿರ್ಲಿಲ್ಲ. ಬರೀ ನಾನು ಆಟೋ ಬುಕ್ ಮಾಡ್ತೀನಿ ಅಂದರೆ ಬೇಡ ಕಾರ್ ಬುಕ್ ಮಾಡ್ತೀನಿ, ಕಾರೇ ಬರುತ್ತೆ. ಅವರೇ ಬುಕ್ ಮಾಡೋರು ಮ್ಯಾಮ್ ಕಾರ್ನ. ಬೈಕಲ್ಲಿ ಓಡಾಡ್ತಿದ್ರೆ ಬಿಟ್ಟರೆ ಕಾರಲ್ಲಿ ಓಡಾಡ್ತಿದ್ದೆ ಮ್ಯಾಮ್. ನನ್ನನ್ನು ಮಾತ್ರ ನಡೆಸಿರೋದಿಲ್ಲ. ಅಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ರೆ ನಂಗೆ ಕಾಲು ನೋವು ಬರುತ್ತೆ ಅಂತ ಹೇಳ್ತಿದ್ದೆ. ಅಷ್ಟು ದೂರ ನನ್ನನ್ನು ನಡೆಸ್ತಿರ್ಲಿಲ್ಲ.